ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ವರ್ಕ್. ಸೊ ನಾನು ಇವತ್ತು ಈ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಈ ಡಿಸೈನ್ನ ಮಾಡೋದಕ್ಕೆ ನಾನಿಲ್ಲಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ರಿಂಗ್ ಬೀಡ್ಸು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದು ಕುಚ್ಚನ್ನ ಮಾಡೋದಕ್ಕೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಹಾಗೂ ಟೈ ಮಾಡೋದಕ್ಕೆ ಜರಿ. ಸೊ ಇದು ಬಂದು ಒಂದು ಡಾರ್ಕ್ ಒಂದು ಲೈಟ್ ಕಲರ್ ಇದೆ. ಏನಕ್ಕೆ ಅಂದರೆ ಇದು ಡಬಲ್ ಶೇಡ್ ಇದೆ ಸ್ಯಾರಿಯಲ್ಲಿ, ಹಾಗಾಗಿ ನಾನು ಎರಡು ಕಲರ್ನ ಯೂಸ್ ಮಾಡಿ ಕುಚ್ಚನ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು 2-3 ಪಂಚ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗೆ ಬಂದಿದೆ ಡಿಸೈನ್ಸ್ ಅಂತ. ಹಾಗೂ ನಾನು ನೆಕ್ಸ್ಟ್ ಬಂಚ್ನ ಮಾಡೋದಕ್ಕೆ ಒಂದು ಎಮ್ಮಿಂಗ್ ಸೂಜಿಗೆ ನಾನು 4 ಎಳೆ ಸಿಲ್ಕ್ ದಾರಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. 4 ಬಂದು ನಾವು ಡಬಲ್ ಮಾಡಿದಾಗ ನಿಮಗೆ 8 ಥ್ರೆಡ್ ಆಗುತ್ತೆ. ಹಾಗೂ ನಾನಿಲ್ಲಿ 2 mm ಸೈಜಲ್ಲಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಆ ಕುಚ್ಚನ್ನ ನಾವು ಫಿಲ್ ಮಾಡೋದಕ್ಕೆ ಇಲ್ಲಿ ರಿಂಗ್ ಬೀಡ್ಸು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಫಸ್ಟೇ ನಾನು ತೋರಿಸಿದ್ದೆ ರಿಂಗ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸ್ನ. ಈ ಕುಚ್ಚನ್ನ ಬಂದು ನೀವು ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ನೀವು ಸೀರೆಗೆ ಮಾರ್ಕ್ನ ಮಾಡಿಕೊಂಡು ನೀವೇನು ದಾರಾನ పొడిಸ್ಕೊಂಡಿರ್ತೀರಲ್ವ ಅದನ್ನು ಸೀರೆಗೆ ಲಾಕ್ ಮಾಡಿ, ನಾನಿಲ್ಲಿ 2.5 ಇಂಚ್ ಗ್ಯಾಪಿಗೆ ನಾನು ಒಂದು ಕುಚ್ಚನ್ನ ಮಾಡ್ತಾ ಇದ್ದೀನಿ. ನೀವು ಎಲ್ಲಿ ಗಂಟು ಹಾಕಿರ್ತೀರ ಅದೇ ಜಾಗದಲ್ಲಿ ರಿಂಗ್ ಬೀಡ್ನ ಇಟ್ಟು ಒಂದು ಸೂಜಿಗೆ ನೀವು 3 ಬೀಡ್ಸ್ನ ಹಾಕಿ ಆ ರಿಂಗ್ ಒಳಗಡೆ ಇರೋವಂಥ ಹೋಲಿಗೆ ನಾನು ಮುಂದೆಯಿಂದ ಸೂಜಿನ ಚುಚ್ಚುತ್ತಾ ಇದ್ದೀನಿ. ಹಾಗೂ ಈ ಮಧ್ಯಕ್ಕೆ ನಮಗೆ ಗ್ರಿಪ್ಪಿಗೋಸ್ಕರ ನಾನು 1 ಇಂಚಲ್ಲಿ ರಟ್ನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಸೆಂಟ್ರಲ್ ಹಾಕ್ತಾ ಇದ್ದೀನಿ. ಅದು ಮಧ್ಯ ಸಪೋರ್ಟಿಗೆ ಬೇಕು ನಮಗೆ. ಆ ಥರ ಕುಚ್ಚು ಟೈಪ್ ಬೇಕು ಅಂದರೆ ಇದು ನಾವು ಯೂಸ್ ಮಾಡಲೇಬೇಕು. ನಿಮಗೆ ಕುಚ್ಚು ಲೆಂತ್ ಇನ್ನೂ ಬೇಕು ಅಂದರೆ ನೀವು 1.5 ಇಂಚು ರಟ್ನ ನೀವು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಇರಲಿ ಅಂತ 1 ಇಂಚ್ನ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು 3 ಬೀಡ್ಸ್ನ ಯೂಸ್ ಮಾಡಿ ಅದು ಏನು ರಿಂಗ್ ಇರುತ್ತಲ್ವ ಆ ರಿಂಗ್ ಹೋಲ್ ಒಳಗಡೆ ಚುಚ್ತಾ ಬರಬೇಕು. ನಾನಿಲ್ಲಿ 3 ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿನ್ನ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ 5, 6 ಈ ಥರ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 2 mm ಸೈಜ್ನ ಮಾಡ್ತಾ ಇದ್ದೀನಿ. ನೀವು 1 mm ಸೈಜು ಕೂಡ ಬೀಡ್ಸ್ನ ಯೂಸ್ ಮಾಡಿ ಕೂಡ ಈ ಥರ ಪ್ಯಾಟರ್ನಲ್ಲಿ ಮಾಡ್ಬೋದು. ಇದು ಕಂಪ್ಲೀಟಾಗಿ ನಾವೇನು ರಿಂಗ್ ಬೀಡ್ನ ಯೂಸ್ ಮಾಡಿದ್ದೀವಿ ಅಲ್ಲ ಅದರಲ್ಲಿರುವಂಥ ಹೋಲು ಕಂಪ್ಲೀಟಾಗಿ ಫಿಲ್ ಆಗಬೇಕು. ನೀವು ಅಲ್ಲಿ ತನಕ ಕೂಡ ಬೀಡ್ಸ್ನ ಫಿಲ್ ಮಾಡ್ತಾ ಬನ್ನಿ. ನೋಡ್ತಾ ಇರ್ಬೋದು ಹೇಗೆ ಫಿಲ್ ಮಾಡ್ತಾ ಇದ್ದೀನಿ ಅಂತ. ತುಂಬ ಈಸಿಯಾಗಿದೆ, ಆರಾಮಾಗೆ ಮಾಡ್ಬೋದು ಡಿಸೈನು. ಆ್ಯಂಡ್ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಈ ಡಿಸೈನ್ ಬಂದು. ಸೊ ಇದೇ ರೀತಿ ನಾನು ಈ ರಿಂಗ್ ಎಷ್ಟು ಫಿಲ್ ಆಗುತ್ತೆ ನಾನು ಅಷ್ಟು ರಿಂಗ್ನ ಫಿಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಇದು ಏನು ಹೋಲ್ ಇದೆ ಅಲ್ವಾ ಈ ಹೋಲಿಗೆ ಫಿಲ್ ಆಗೋಷ್ಟು ನಾನು ಥ್ರೆಡ್ ಫಿಲ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹೋಗಲ್ಲ. ಸೊ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇನ್ನೂ ಚಿಕ್ಕದಾಗಿ ಬೇಕು ಅಂದ್ರೂ ನೀವು ಕಡಿಮೆ ಮಾಡ್ಕೊಬೋದು. ಬಟ್ ನಾನು ಈ ರಿಂಗಲ್ಲಿ ಏನು ಹೋಲ್ ಇದೆ ಅಲ್ವಾ ಈ ಹೋಲಿಗೆ ಫುಲ್ ಕಂಪ್ಲೀಟಾಗಿ ನಾನು ಫಿಲ್ ಮಾಡಿದ್ದೀನಿ. ಇದಾದಮೇಲೆ ನಾನು ಈ ರೆಟ್ನ ಸ್ವಲ್ಪ ಫೋಲ್ಡಿಂಗ್ ಥರ ಮಾಡಿಕೊಂಡು ನಿಧಾನಕ್ಕೆ ರಿಮೂವ್ ಮಾಡ್ಕೊಳ್ಳಿ. ಸೊ ನೋಡಿ ರಿಮೂವ್ ಆದಮೇಲೆ ಸ್ವಲ್ಪ ಇದನ್ನು ಹೀಗೆ ಪ್ರೆಸ್ ಮಾಡಿ ಈ ಬೀಡ್ಸ್ ಎಲ್ಲ ಏನಿದೆ ಇದನ್ನ ನೀವು ರಿಮೂವ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಬೀಡ್ಸ್ ಏನಿದೆ ಅಲ್ವಾ ಇದನ್ನ ಈಗ ಪ್ರೆಸ್ ಮಾಡಿ ಇದು ಕೆಳಗಡೆ ಹೀಗೆ ಇಟ್ಕೊಂಡು ನೀವು ಜರಿ ಏನಿದೆ ಅಲ್ವಾ ಸೊ ಜರಿನ ನೀವು ಟೈ ಮಾಡ್ತಾ ಬನ್ನಿ. ಸೊ ಫ್ರಂಟ್ ಇಂದಾನೆ ನೀವು ಟೈ ಮಾಡ್ಕೊಳ್ಳಿ. ನೋಡಿ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ನೋಡಿಕೊಂಡು ಟೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಗಂಟು ಬಂದು ಹಿಂದೆ ಬರೋ ಥರ ಸ್ವಲ್ಪ ನೋಡಿಕೊಂಡು ನೀವು ಗಂಟು ಹಾಕೊಳ್ಳಿ, ಬ್ಯಾಕ್ ಸೈಡ್ ಬರೋ ಥರ. ಯಾಕೆಂದರೆ ಇದು ಫ್ರಂಟು ನಾವು ಇಟ್ಕೊಂಡು ಡಿಸೈನ್ ಮಾಡಬೇಕು, ಹಾಗಾಗಿ ನೀವು ಫ್ರಂಟಲ್ಲೇ ಇಟ್ಕೊಂಡು ಇದನ್ನು ಬ್ಯಾಕಲ್ಲಿ ಬರೋ ಥರ ನೀವು ಟೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನು ಜರಿ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು
ಸೊ ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೆ ಅದನ್ನ ಸಮವಾಗಿ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಫೈನಲ್ ಆಗಿ ಈ ತರ ಬಂದಿದೆ, ತುಂಬಾ ಚೆನ್ನಾಗಿದೆ, ನಿಮ್ಗೆ ಬ್ರೈಡಲ್ ಲುಕ್ ಕೊಡುತ್ತೆ. ಸೊ ಬೀಡ್ಸ್ ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅದಷ್ಟನ್ನು ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಹೆವಿ ಆಗಿದೆ ಅಲ್ವಾ. ನಾವು ಪ್ಲೇನ್ ಕುಚ್ಚು ಹಾಕೊಳ್ಳೋದಕ್ಕಿಂತ ಈ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಸೊ ಫೈನಲ್ ಲುಕ್ ಈ ತರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಇದೇ ರೀತಿ ನಿಮ್ಗೆ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಕುಚ್ಚು ವಿಡಿಯೋಸ್ ಬೇಕಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಹೊಸ ಹೊಸ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.